ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸರ್ಸ್ ವ್ಲಾಗ್ಸ್. ಇವತ್ತು ನಾವು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಇದನ್ನೇ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಂದು ಕಡೆಗೆ ಇಲ್ಲಿ ಕಡಲೆ ಬೀಜನ ಹಾಕಿ ಹುರ್ಕೊತಾ ಇದ್ದೀನಿ. ಇವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೆಂಬಣ್ಣ ಬರೋವರೆಗೂ ಚೆನ್ನಾಗಿ ಹುರಿದು ಪಕ್ಕಕ್ಕೆ ಇಟ್ಕೊಳ್ಳಿ. ನುಗ್ಗೆ ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡು 2-3 ಸತಿ ತೊಳೆದು ಇದನ್ನು ನಾವು ಒಣಬಟ್ಟೆ ಮೇಲೆ ಚೆನ್ನಾಗಿ ಡ್ರೈ ಆಗೋಕ್ಕೆ ಬಿಡಬೇಕು. ಒಂಚೂರು ನೀರಿನಂಶ ಇರಬಾರ್ದು. ಇದನ್ನು ಇವಾಗ ಒಂದು ಕಡೆಗೆ ಸೇರಿಸ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಟೈಮ್ ಇದ್ದರೆ ಇದನ್ನು ಸ್ವಲ್ಪ ಹೊತ್ತು ಬಿಸಿಲಲ್ಲಿಟ್ಟು ನಂತರ ರೋಸ್ಟ್ ಮಾಡಿಕೊಂಡ್ರೆ ಬೇಗನೆ ಇದು ಡ್ರೈ ಆಗುತ್ತೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ನಂತರ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಶುದ್ಧವಾಗಿ ತೊಳೆದು ಅದು ಸಹ ನೀರಿನಂಶ ಹೋಗೋವರೆಗೂ ಬಟ್ಟೆ ಮೇಲೆ ಒಣಗಿಸ್ಕೊಂಡು ನಂತರ ಇವೆರಡನ್ನ ಸೇರಿಸಿ ಚೆನ್ನಾಗಿ ಹುರ್ಕೊಂಡು ಈ ರೀತಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡ್ರೆ ಅದು ತಣ್ಣಗಾಗತ್ತೆ. ನಂತರ ನಾವು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಅದನ್ನು ಪುಡಿ ಮಾಡ್ಕೋಬಹುದು. ಇನ್ನೊಂದು ಕಡೆಗೆ 1 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು 1/4 ಕಪ್ಪಷ್ಟು ಉದ್ದಿನ ಬೇಳೆನ ಸೇರಿಸ್ಕೊತಾ ಇದ್ದೀನಿ. ಉದ್ದಿನ ಬೇಳೆ ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಇದಕ್ಕೆ ನಾನು 1/4 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ 1/4 ಕಪ್ಪಷ್ಟು ಕಪ್ಪು ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ಇದರಲ್ಲಿ ಯಥೇಚ್ಛವಾಗಿ ಕ್ಯಾಲ್ಶಿಯಂ ಇರುತ್ತೆ. ಇವೆರಡನ್ನ ನಾವು ಚೆನ್ನಾಗಿ ಹುರ್ಕೊಳ್ಳೋಣ. ಕೆಂಬಣ್ಣ ಬಂದು ಕ್ರಿಸ್ಪಿಯಾಗೋರ ತನಕ ಇದನ್ನು ಹುರ್ಕೋಬೇಕು. ಉದ್ದಿನ ಬೇಳೆ ಚೆನ್ನಾಗಿ ಹುರಿದಾದ ನಂತರ ಘಮ ಅಂತ ಪರಿಮಳ ಬರ್ತಾ ಇರತ್ತೆ. ಇವಾಗ ಅದನ್ನು ತೆಗೆದು ತಣ್ಣಗಾಗೋಕ್ಕೆ ಬಿಡೋಣ. ಕಡೆಗೆ ಇವಾಗ 1/4 ಕಪ್ಪಷ್ಟು ಧನಿಯಾ, 1 ಸ್ಪೂನಷ್ಟು ಜೀರಿಗೆ, 10 ಒಣಮೆಣಸಿನ್ಕಾಯನ್ನು ಶುದ್ಧವಾಗಿ ತೊಳೆದು ಒಣಗಿಸ್ಕೊಂಡು ನಂತರ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದು ಸಹ ತಣ್ಣಗಾಗೋಕ್ಕೆ ಬಿಡೋಣ. ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಳ್ಳೋಣ. ಒರಳಿದ್ರೆ ಒರಳಲ್ಲಿ ಮಾಡ್ಕೋಬಹುದು. 2 ಕಪ್ಪಷ್ಟು ಕಡಲೆ ಬೀಜನ ತಗೊತಾ ಇದ್ದೀನಿ. ಉದ್ದಿನಬೇಳೆ ಹಾಗೆ ಎಳ್ಳನ್ನು ಹುರಿದಿಕ್ಕಿದ್ರಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಧನಿಯಾ, ಒಣಮೆಣಸಿನ್ಕಾಯಿ ಹುರಿದಿದ್ರಲ್ವ ಅದನ್ನು ಸೇರಿಸ್ಕೊಂಡು ಮೊದಲಿಗೆ ಪುಡಿ ಮಾಡ್ಕೊಬರೋಣ. ತುಂಬ ನುಣ್ಣಗೆ ಮಾಡೋಕ್ಕೆ ಹೋಗ್ಬಾರ್ದು. ಈ ರೀತಿ ತರಿಯಾಗಿ ಪುಡಿ ಮಾಡ್ಕೊಬಂದು ನಂತರ ಇದಕ್ಕೆ ನಾವು ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾವು ಇದಕ್ಕೆ ಪೂರ್ತಿ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಸಿಪ್ಪೆ ಸಮೇತ ಸಹ ಬೆಳ್ಳುಳ್ಳಿನ ಸೇರಿಸ್ಕೋಬಹುದು. ಇದನ್ನು ಈ ರೀತಿ ನಂತರ ಪುಡಿ ಮಾಡ್ಕೊಬಂದು ಲಾಸ್ಟಲ್ಲಿ ಇದಕ್ಕೆ ಸೊಪ್ಪನ್ನು ಸೇರಿಸ್ಕೊಂಡು ತರಿಯಾಗಿ ಪುಡಿ ಮಾಡ್ಕೊಬಂದರೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಗುತ್ತೆ. ಇದನ್ನು ನಾವು ಹೊರಗಡೆ 1 ತಿಂಗಳವರೆಗೂ ಇಟ್ಕೋಬಹುದು. ಫ್ರಿಡ್ಜಲ್ಲಿ 2 ತಿಂಗಳವರೆಗೂ ಇದನ್ನು ಸೇವ್ ಮಾಡ್ಕೋಬಹುದು. ಇದನ್ನು ತುಪ್ಪದ ಜೊತೆ ತಿನ್ನೋದ್ರಿಂದ ಹಲವಾರು ಹೆಲ್ತ್ ಬೆನಿಫಿಟ್ಸ್ಗಳನ್ನು ಪಡ್ಕೋಬಹುದು. ನುಗ್ಗೆ ಸೊಪ್ಪಿನ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ವಿಶೇಷವಾಗಿ ಅದರ ಬೆನಿಫಿಟ್ಸ್ ಬಗ್ಗೆ ಹೇಳ್ತೀನಿ. ಇಂಟ್ರೆಸ್ಟ್ ಇರೋರು ವಿಡಿಯೋನ ನೋಡಬಹುದು. ಇವಾಗ ನಾವು ಬಿಸಿ ಅನ್ನಕ್ಕೆ 1-2 ಸ್ಪೂನಷ್ಟು ಚಟ್ನಿ ಪುಡಿನ ಸೇರಿಸ್ಕೊಂಡು ಮನೆಯಲ್ಲಿ ಮಾಡಿರ್ತಕ್ಕಂಥ ತುಪ್ಪನ ಸೇರಿಸ್ಕೊಂಡು ತಿಂತಾಯಿದ್ರೆ ನಾಲಿಗೆಗೆ ಒಂದು ಹೊಸ ರುಚಿ ತಂದುಕೊಡೋದ್ರ ಜೊತೆಗೆ ಎಷ್ಟೋ ಹಲವಾರು ಲಾಭಗಳನ್ನು ತಂದುಕೊಡುತ್ತೆ. ಆರೋಗ್ಯ ಲಾಭಗಳನ್ನು. ತಪ್ಪದಿರೋ ನುಗ್ಗೆ ಸೊಪ್ಪಿದ್ರೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.